ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರಾ ಅಥವಾ ಕೇವಲ ಸಮಯ ಕಳೆಯುತ್ತಿದ್ದಾರಾ? ಈ ಸೂಚನೆಗಳಲ್ಲಿ ಯಾವುದಾದರೂ ಇದ್ದರೆ ತಪ್ಪದೆ ಈ ವಿಡಿಯೋ ನೋಡಿ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದಿರುವುದು. ನೀವು ನೋವಲ್ಲಿ ಇದ್ದೀರಾ ಅಂತ ಗೊತ್ತಿದ್ರೂ ಆ ನೋವನ್ನು ಅರ್ಥ ಮಾಡಿಕೊಳ್ಳದೆ ಇರೋದು. ನಿರ್ಲಕ್ಷ್ಯ ಮಾಡೋದು. ಮತ್ತೆ ನಿಮಗೆ ನೋವಾಗಿದೆ ಅಂತ ಆಲ್ರೆಡಿ ಗೊತ್ತಿರುತ್ತೆ, ಮತ್ತೆ ನೋವಾಗೋ ರೀತಿ ಮಾತಾಡೋದು. ಇದು ನಿಜವಾದ ಪ್ರೀತಿಯ ಲಕ್ಷಣವಲ್ಲ. ಆದರೆ ಇದಕ್ಕಿಂತ ದೊಡ್ಡ ಸೂಚನೆ ಇನ್ನೊಂದಿದೆ. ಅದು ಯಾವುದು ಗೊತ್ತಾ? ಅಗತ್ಯವಿದ್ದಾಗ ಮಾತ್ರ ಅವರು ನಿಮ್ಮನ್ನು ನೆನಪಿಸ್ಕೊಳ್ಳೋವಂಥದ್ದು. ಅಂದರೆ ಅವರಿಗೇನೋ ನಿಮ್ಮಿಂದ ಕೆಲಸ ಆಗಬೇಕಾಗಿರುತ್ತೆ, ಅವಾಗ ನಿಮಗೆ ಕರೆ ಮಾಡೋದು, ಮೆಸೇಜ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದೇ ಅವ್ರ ಕೆಲಸ ಮುಗೀತು ಅಂತ ಅಂದ ತಕ್ಷಣ ಅವರು ನಿಮಗೆ ಯಾವ ಕರೆನೂ ಮಾಡಲ್ಲ, ಯಾವ ಮೆಸೇಜ್ ಮಾಡಲ್ಲ, ಯಾವ ರಿಪ್ಲೈನೂ ಮಾಡೋದಿಲ್ಲ. ಅದೇ ನಿಮಗೇನಾದರೂ ಅವರಿಂದ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ನೀವೇನಾದ್ರು ಒಂದು 10 ಸರಿ ಕಾಲ್ ಮಾಡಿ ಕಾಲ್ ಪಿಕ್ ಮಾಡಲ್ಲ, 100 ಸರಿ ಮೆಸೇಜ್ ಮಾಡಿ 100 ಸರಿಗೂ 1 ಸರಿನೂ ರಿಪ್ಲೈ ಮಾಡಲ್ಲ. ಅದೇ ಅವ್ರ ಕೆಲಸ ಆಗಬೇಕಾದ್ರೆ ಮಾತ್ರ 1 ಸರಿ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಯಾಕೆ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂತ ಕೇಳ್ತಾರೆ. ಇದು ಕೂಡ ಒಂದು ಸ್ಟ್ರಾಂಗ್ ಸಿಗ್ನಲ್ ಆಗಿರುತ್ತೆ. ನಿಮ್ಮನ್ನು ಗೌರವಿಸೋದೇ ಇಲ್ಲ ಅವರು. ನಿಜವಾದ ಪ್ರೀತಿ ಮಾತ್ರ ಅಲ್ಲ, ಗೌರವ ಕೂಡ ಇರಬೇಕಾಗಿರುತ್ತೆ. ಅಂದರೆ ಒಂದು ಪದೇ ಪದೇ ಅವಮಾನಿಸ್ತಾ ಇರ್ತಾರೆ ನಿಮಗೆ. ಅಂದರೆ ನಿಮ್ಮನ್ನು ತಿರಸ್ಕರ್ತಾರೆ. ನೀವೇನೇ ಮಾತಾಡಿದ್ರು ಅವ್ರ ಕಿವಿ ಮೇಲೆ ಹಾಕೊಳ್ಳೋದೇ ಇಲ್ಲ. ನೀವೇನಾದರೂ ಅಂದ್ಕೊಳ್ರಿ, ನಾನು ಇರೋದೇ ಹಿಂಗೆ ಅನ್ನೋ ರೀತಿ ಇರ್ತಾರೆ. ಹಾಗಂತ ಅವ್ರ ಪ್ರೀತಿಗಾಗಿ ಪೂರ್ತಿ ಬದಲಾಗಬೇಕು ಅಂತ ಹೇಳ್ತಾ ಇಲ್ಲ, ವ್ಯಕ್ತಿತ್ವ ಬದಲಾಯಿಸ್ಕೋಬೇಕಂತ ಅಲ್ಲ. ತಪ್ಪಿದ್ದಿನ ಅಟ್ಲೀಸ್ಟ್ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನನಾದರೂ ಕೂಡ ಸ್ವಲ್ಪನಾದರೂ ಮಾಡಬೇಕು. ಅದು ನಿಜವಾದ ಪ್ರೀತಿ ಲಕ್ಷಣ ಆಗಿರುತ್ತೆ. ಈ ಥರ ಏನಾದ್ರು ನಿಮ್ಮ ಪ್ರೀತಿಲಿ ಇದ್ದರೆ ಅದು ಫೇಕ್ ಅಂತ ಅನ್ಕೋಬೋದು. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಸಂಬಂಧದ ನಿಜವಾದ ಮುಖವನ್ನು ತೋರಿಸುವಂಥದ್ದು. ನಿಮ್ಮನ್ನು ಯಾವಾಗಲೂ ಅವಮಾನ ಮಾಡೋದು. ಅಂದರೆ ನೀನೇನು ಮಾಡಿದ್ರು ಅದು ಸರಿ ಇಲ್ಲ, ಕೂತ್ರೂ ಸರಿ ಇಲ್ಲ, ನಿಂತರೂ ಸರಿ ಇಲ್ಲ, ಟಿ ವಿ ನೋಡಿದ್ರೂ ಸರಿ ಇಲ್ಲ, ಮೊಬೈಲ್ ನೋಡಿದ್ರೂ ಸರಿ ಇಲ್ಲ, ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದು ಕೂಡ ನಿಜವಾದ ಪ್ರೀತಿ ಲಕ್ಷಣ ಅಲ್ಲ. ಪ್ರೀತಿ ಅಂದರೆ ನಂಬಿಕೆ ಇರಬೇಕಲ್ಲಿ. ಅಂದರೆ ಏನಪ್ಪ ಅಂತಂದರೆ, ಈಗ ಇಬ್ಬರು ಕಾಫಿಗೋ ಅಥವಾ ಟೀಗೋ, ಗಂಡ ಹೆಂಡ್ತಿನೇ ಇರ್ಬೋದು, ಪ್ರೇಮಿಗಳೇ ಇರ್ಬೋದು, ಅಥವಾ ಫ್ರೆಂಡ್ಸೇ ಇರ್ಬೋದು. ಈಗ ಇಬ್ಬರು ಕಾಫಿ ಕುಡಿಯೋಕೆ ಅಥವಾ ಪಾನಿಪುರಿ ತಿನ್ನೋದಕ್ಕೋ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ ನಾವು. ಅವಾಗ ಏನು ಮಾಡಬೇಕು, ಇಬ್ಬರು ಫೋನ್ ಇಟ್ಟರೆ ಇನ್ನೊಂದು ಫೋನ್ ರಿಂಗ್ ಆಗ್ತಾಯಿದ್ರೆ ಒಬ್ರಿಗೊಬ್ರಿಗೆ ಭಯ ಇರಬಾರ್ದು. ರಿಂಗ್ ಬಿಡು, ನನ್ನ ಫ್ರೆಂಡ್ ತಾನೇ ಫೋನ್ ರಿಸೀವ್ ಮಾಡೋದು, ಅಥವಾ ನನ್ನ ಗಂಡ ತಾನೇ ನನ್ನ ಫೋನ್ ರಿಸೀವ್ ಮಾಡೋದು ಅನ್ನೋಂಥ ಅಷ್ಟು ನಂಬಿಕೆ ಇರಬೇಕು. ಅಂದರೆ ಫೋನ್ಗಳಿಗೆ ಹಾಕಿಡೋದು, ಅಥವಾ ಈಗ ಫೋನ್ ಬಂದ ತಕ್ಷಣ ಫೋನನ್ನು ಹೈಡ್ ಮಾಡೋವಂಥದ್ದು, ಮೆಸೇಜನ್ನು ಹೈಡ್ ಮಾಡೋವಂಥದ್ದು, ಇವೆಲ್ಲ ಇರಬಾರ್ದು. ಇದು ಕೂಡ ಫೇಕ್ ಆಗಿರುತ್ತೆ. ಇವಾಗ ಫೋನ್ ಮಾಡಿದರೆ ಯಾರು ಮಾಡಿರ್ತಾರೆ? ಫ್ರೆಂಡ್ಸ್ ಮಾಡಿರ್ತಾರೆ, ಅಥವಾ ಅಕ್ಕ, ಅಣ್ಣ, ತಂಗಿ, ಯಾರ ಮನೆಯಿಂದ ಮಾಡಿರ್ತಾರೆ ಅಲ್ವಾ? ಗೊತ್ತಿರಬೇಕು, ಇವ್ರ ಮನೆಯಿಂದ ಮಾಡಿದ್ದಾರೆ, ಬಿಡು ರಿಸೀವ್ ಮಾಡಿ ಮಾತಾಡಲಿ, ನಮ್ಮ ಎದುರಿಗೆ ಮಾತಾಡಲಿ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ಇಬ್ಬರಿಗೂ ಇರಬೇಕು. ಅದು ಒಬ್ರಿಗೆ ಅಂತಲ್ಲ, ಹುಡುಗಂಗೆ ಅಥವಾ ಹುಡುಗಿ ಅಥವಾ ಗಂಡಂಗೆ ಅಥವಾ ಹೆಂಡತಿಗೆ ಅಂತಲ್ಲ, ಇಬ್ಬರಲ್ಲೂ ಕೂಡ ಅದು ನಂಬಿಕೆ ಇರಬೇಕು. ಹಂಗೆ ಒಂದು ಪಕ್ಷ ನಂಬಿಕೆ ಇಲ್ಲ ಅಂತಂದರೆ ಅಲ್ಲೇನೋ ಫೇಕ್ ಆಗ್ತಾ ಇದೆ ಅಂತಲೇ ಅರ್ಥ. ಈಗ ನಿಮಗೇನೋ ಕಷ್ಟ ಆಗಿದೆ ಅಂತ ಇಟ್ಕೊಳ್ರಿ, ಅವಾಗ ಬಿಟ್ಟು ಹೋಗೋವಂಥ ಪ್ರೀತಿನ ತಕ್ಷಣ ಅಲ್ವೇ ಅಲ್ಲ. ಈಗ ಕಷ್ಟ ಸುಖ ಅನ್ನೋದು ಮನುಷ್ಯರಿಗೆ ಬರುತ್ತೆ, ಇನ್ನೇನು ಪ್ರಾಣಿಗಳಿಗೆ ಬರೋಲ್ಲ. ಈಗ ಏನೋ ಒಂದು ಕಷ್ಟ ಆಗುತ್ತೆ, ಈಗ ಹುಷಾರೇ ಇಲ್ಲ, ಈಗ ಹುಷಾರಿಲ್ಲ ಅಂತಂದಾಗ ಹೆಚ್ಚು ಪ್ರೀತಿ, ಕೇರ್, ಕಾಳಜಿನ ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ನಾಟಕ ಆಡ್ತಿದ್ದೀರಾ ಅನ್ನೋದು, ಈ ಥರ ಏನೋ ನೆಗ್ಲಿಜೆನ್ಸಿ ಮಾಡೋದು, ಏನಾಗುತ್ತೆ ಬಿಡು, ಏನೋ ಆದರೆ ನೋಡೋಣ, ಆಮೇಲೆ ನೋಡೋಣ ಅಂತ ಅಂತಾರಲ್ಲ, ಅದು ಕೂಡ ಫೇಕ್ ಆಗಿರುತ್ತೆ. ಅಥವಾ ನಿಮಗೊಂದು ಎಮರ್ಜೆನ್ಸಿಗೆ ಒಂದು 500 ರೂಪಾಯಿ 1000 ರೂಪಾಯಿ ಬೇಕಾಗಿರುತ್ತೆ. ಈಗ ಒಂದು ಮೆಸೇಜ್ ಹಾಕಿರ್ತೀರ, ನನಗೆ ಅರ್ಜೆಂಟ್ 500 ರೂಪಾಯಿ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು, ಆವಾಗ ಅದನ್ನು ನೋಡೋದೇ ಇಲ್ಲ. ನೋಡಿದ್ರೂ ಕೂಡ ಅದಕ್ಕೆ ರಿಪ್ಲೈ ಮಾಡಲ್ಲ, ಅಥವಾ ನಿಮಗೆ ಅಮೌಂಟನ್ನು ಕೂಡ ಹಾಕಲ್ಲ. ಅದು ಕೂಡ ಫೇಕ್ ಆಗಿರುತ್ತೆ. ಅಂದರೆ ದುಡ್ಡು ಕೊಡೋದೇ ಪ್ರೀತಿ ಅಂತಲ್ಲ, ಬಟ್ ಅನಿವಾರ್ಯ ಅಂತ ಅಂದಾಗ ಅದು ಇರಬೇಕು. ಅಟ್ಲೀಸ್ಟ್ ನನ್ನ ಪ್ರಕಾರ ಎಲ್ಲ ಟೈಮಲ್ಲೂ ಅಂತಲ್ಲ, ಅಟ್ಲೀಸ್ಟ್ ಕಷ್ಟ ಸುಖ ಅಂದಾಗ ಒಂದು ಸರಿನಾದರೂ ಅದು ಹೆಲ್ಪಿಂಗ್ ನೇಚರ್ ಇರಲೇಬೇಕು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತಂದರೆ, ಈಗ ಒಂದು ಸಂಬಂಧದಲ್ಲಿ ಇದ್ದೀವಿ, ಅಥವಾ ಗಂಡ ಹೆಂಡ್ತಿನೇ ಆಗಲಿ, ಅಥವಾ ಅಣ್ಣ ತಂಗಿನೇ ಆಗಲಿ, ಫ್ರೆಂಡ್ಸೇ ಆಗಲಿ, ಯಾರೇ ಆಗಲಿ, ಒಂದು ಮಾತು ಬರುತ್ತೆ ಹೋಗುತ್ತೆ. ಫ್ರೆಂಡ್ಶಿಪ್ಪಲ್ಲೇ ಆಗಲಿ, ಪ್ರೇಮಿಗಳ ಮಧ್ಯೆನೇ ಆಗಲಿ, ಗಂಡ ಹೆಂಡ್ತಿ ಮಧ್ಯೆನೇ ಆಗಲಿ, ಆವಾಗ ನಂಬರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕೋಂಥದ್ದು. ಈ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಯಾಕೆ ಅಂತಂದರೆ, ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದಾದರೆ ನಂಬರ್ನ ಯಾಕೆ ತೊಗೋಬೇಕು, ಫ್ರೆಂಡ್ಶಿಪ್ ಯಾಕೆ ಮಾಡಬೇಕು, ಅಥವಾ ಪ್ರೀತಿ ಯಾಕೆ ಮಾಡಬೇಕು? ಮುಂಚೆನೇ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರು ಇದ್ದರೆ ಅವಾಗ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕಲ್ಲ, ನಂಬರ್ ಸೇವ್ನೂ ಮಾಡಲ್ಲ. ಯಾರೋ ಬಂದರು ಹೋದ್ರು ಅನ್ನೋ ರೀತಿ ಇರ್ತಾರಲ್ವ. ಹಚ್ಕೊಂಡ್ಬಿಟ್ಟು ತುಂಬ ಹಚ್ಕೊಂಡು ಈಗ ಬಿಟ್ಟಿರೋಕ್ಕೆ ಆಗಲ್ಲ ಅಂತ ಅಂದಾಗ ಈ ರೀತಿ ಮಾಡೋಂಥದ್ದು ಕೂಡ ಫೇಕ್ ಆಗಿರುತ್ತೆ. ಮತ್ತು ಅದೇ ನಂಬರಿಗೆ ಬೇರೆ ಯಾವ್ದಾದ್ರು ನಂಬರ್, ಹೊಸ ನಂಬರಿಂದ ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ತಕ್ಷಣ ಎತ್ತುತ್ತಾರೆ. ಅದೇ ಮೆಸೇಜ್ನ ತಕ್ಷಣ ರಿಪ್ಲೈ ಮಾಡ್ತಾರೆ. ಇದು ಕೂಡ ಫೇಕ್ ಆಗಿರುತ್ತೆ.
ನಿಮ್ಮ ಸಂಬಂಧಗಳಲ್ಲಿ ಈ ಥರ ಯಾವ್ದಾದ್ರು ಪಾಯಿಂಟ್ಸ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಸೂಚನೆಗಳಲ್ಲಿ ನಿಮ್ಮ ಸಂಬಂಧಕ್ಕೆ ಎಷ್ಟು ಪಾಯಿಂಟ್ಸ್ ಹೊಂದಿಕೆ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.